ನಿಮಗೆ ಸಂತೋಷ ಬೇಕಾ? ಹಾಗಿದ್ರೆ ನೀವು ಜೀವನದಲ್ಲಿ ಇನ್ನೂ ಬೇಕು ಮತ್ತು ಬೇಕು ಅಂತ ಆಲೋಚನೆ ಮಾಡೋದನ್ನು ಬಿಟ್ಬಿಡಿ. ನಮ್ಮ ಜೀವನದಲ್ಲಿ ಸಿಕ್ಕಿದ್ದನ್ನು ನಾವು ಯಾವತ್ತೂ ತಗ್ಗಾಗಿ ನೋಡ್ತೀವಿ, ಅಂದರೆ ತುಂಬ ಕೆಳಮಟ್ಟದಲ್ಲಿ ಇಷ್ಟೇನಾ ಅನ್ನೋ ರೀತಿಯಲ್ಲಿ. ಆದರೆ ತುಂಬ ದೊಡ್ಡದಾಗಿ ಇಲ್ಲದೆ ಇರೋದ್ರ ಕಡೆಗೆ ಕನಸು ಕಾಣ್ತೀವಿ. ಆದರೆ ಕನಸು ಕಾಣೋದು ಖಂಡಿತ ತಪ್ಪಲ್ಲ. ಆದರೆ ಆ ಕನಸು ನನಸಾಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಆ ಸಮಯವನ್ನು ನಾವು ಕೊಡಬೇಕು. ನಿಜವಾದ ಸಂತೋಷದ ಬದುಕು ನಮಗೆ ಹೊರಗೆಲ್ಲೋ ಖಂಡಿತ ಸಿಗೋವಂಥದ್ದಲ್ಲ. ನಿಜವಾದ ಸಂತೋಷದ ಬದುಕು ಸಿಕ್ಕಿದ್ದನ್ನು ಸಂತೃಪ್ತಿಯಿಂದ ಹೃದಯಪೂರ್ವಕವಾಗಿ ಅನುಭವಿಸುವಂತಹ ಮನಸ್ಥಿತಿಯಲ್ಲಿ ಸಂತೋಷದ ಬದುಕಿದೆ. ಕೆಲವೊಮ್ಮೆ ಕೋಟ್ಯಂತರ ರೂಪಾಯಿ ಇರುವಂತಹ ಜನರು ಇರ್ತಾರೆ. ಅವರಲ್ಲಿ ಅನೇಕ ಕುಂದುಕೊರತೆಗಳಿರುತ್ತೆ, ಸಮಸ್ಯೆಗಳಿರುತ್ತೆ ಅಲ್ವಾ? ಆದರೆ ಗುಡಿಸಿಲಿನಲ್ಲಿ ಬದುಕುವಂಥವರು ತುಂಬ ನೆಮ್ಮದಿಯಿಂದ ತೃಪ್ತಿಯಿಂದ ನಿದ್ದೆ ಮಾಡ್ತಾರೆ, ತುಂಬ ಸಂತೋಷವಾಗಿ ಇರ್ತಾರೆ. ಆದರೆ ಸಂತೃಪ್ತಿ ಅನ್ನೋದು ನಮಗೆ ಏನು ಸಿಕ್ಕಿದೆಯೋ ಅದಕ್ಕೆ ಮತ್ತು ಆ ಸಮಯಕ್ಕೆ, ಆ ಕ್ಷಣಕ್ಕೆ ಭಗವಂತನಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ದಿನ ನನಗೆ ತುಂಬ ಚೆನ್ನಾಗಾಯಿತು, ಈ ದಿನ ಚೆನ್ನಾಗಿದೆ, ನನ್ನ ಜೀವನ ಚೆನ್ನಾಗಿದೆ ಅಂತ ಹೇಳಿ ಬದುಕ್ತೇವಲ್ಲ, ಆಗ ನಮ್ಮ ಬದುಕು ತುಂಬ ಸಂತೋಷಕರವಾದ ಜೀವನ ಆಗಿರುತ್ತೆ. ಮತ್ತು ಸಂತೋಷ ಅನ್ನೋದು ನಮ್ಮೊಳಗೆ ಇರುವಂತಹದ್ದು, ಖಂಡಿತ ಹೊರಗೆಲ್ಲೋ ಸಿಗುವಂಥದ್ದಲ್ಲ. ಸಂತೋಷವನ್ನು ಹುಡುಕ್ತಾ ನಾವು ಹೊರಗೆಲ್ಲ ಅಡ್ಡಾಡ್ತೀವಿ ಅಲ್ವಾ? ಮಾಲ್ಗಳಿಗೆ ಹೋಗ್ತೀವಿ, ಹೊರಗೆಲ್ಲೋ ಸುತ್ತಾಡೋಕ್ಕೆ ಹೋಗ್ತೀವಿ, ಫಿಲ್ಮ್ಗೆ ಹೋಗ್ತೀವಿ. ಅದಕ್ಕೆಲ್ಲ ಸಂತೋಷ ಸಿಗತ್ತೆ ಅಂತ ಅಂದ್ಕೋತೀವಿ. ಆದರೆ ಸಂತೋಷ ಖಂಡಿತ ಹೊರಗೆಲ್ಲೂ ಸಿಗುವಂತಹದ್ದಲ್ಲ. ಸಂತೋಷವನ್ನು ಖಂಡಿತವಾಗಿ ಹೊರಗೆಲ್ಲೂ ಹುಡುಕಬೇಡಿ, ಆಯಿತಾ?